ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ನಾನಿವತ್ತು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಡ್ರೆಸ್ಗಳ ಬಗ್ಗೆ ಅಂದರೆ ನನ್ನ ಹತ್ರ ಯಾವ ಡ್ರೆಸ್ ಇದೆ ಅದ್ರ ಬಗ್ಗೆ ಅಲ್ಲ. ಸೊ ನಾನು ಒಂದು ಶಾಪಿಗೆ ಹೋಗಿದ್ದೆ, ಅಂದರೆ ಶಾಪ್ ಹೆಸರು ನಾನು ಇಲ್ಲಿ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಏನಾಗಿತ್ತಪ್ಪ ಅಂತಂದರೆ, ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಅದು ನೋಡಿ, ನಾನು ಅದ್ರದ್ದು ನಿಮ್ಗೆ ಹೇಳ್ತೀನಿ. ಫ್ಲಿಪ್ಕಾರ್ಟು ಡ್ರೆಸ್ಸಲ್ಲಿ ಕೆಲವೊಂದೊಂದು ಅಷ್ಟೇ, ಯಾವುದೋ ಒಂದೊಂದ್ರಲ್ಲಿ ಟ್ಯಾಗ್ ಇಲ್ಲಿ ಬಂದಿರುತ್ತೆ. ಕೆಲವೊಂದೊಂದು ಏನಾಗೋಗುತ್ತೆ ಅಂದರೆ, ಇಲ್ಲಿ ಒಳಗೆ ಕೊಟ್ಟಿರ್ತಾರೆ ಟ್ಯಾಗು. ನಾನೇನು ಮಾಡಿಬಿಟ್ಟಿದ್ದೆ, ಆರಾಮಾಗಿ ಹೋದೆ ಏನೋ ತೊಗೊಳ್ಬೇಕಪ್ಪ ಅಂತೇಳಿ. ನಾನು ಮತ್ತು ನನ್ನ ತಂಗಿ ಎಲ್ಲ ನಾವು ಹೋದ್ವಿ ಶಾಪಿಂಗ್ ಮಾಡೋಣ ಅಂತೇಳಿ. ಹೋದಾಗ ಏನಾಯಿತು, ಸೌಂಡ್ ಬರಲಿಲ್ಲ. ಅದು ಒಂಥರ ಕುಯ್ 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 ಅಂತ ಸೌಂಡ್ ಬರುತ್ತಲ್ಲ, ಸೌಂಡ್ ಬರಲಿಲ್ಲ. ಸೊ ಏನಾಯ್ತು, ಅದು ಒಳಗಡೆ ಹೋಗ್ಬೇಕಾದ್ರೆ ಸೌಂಡ್ ಬರಲಿಲ್ಲ. ಸರಿ, ಆಮೇಲೆ ನಾವೇನ್ ಮಾಡಿದ್ವಿ, ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಏನಾಯ್ತು, ಈಗ ಇನ್ನೂ ಒಂದು ಹೇಳ್ತೀವಿ, ಈಗ ನಾವು ಮಿಂತ್ರದಲ್ಲಿ ಏನೋ ತಗೋತೀವಿ, ಇಲ್ಲ ಅಂದ್ರೆ ಅಮೆಝಾನ್ ಅಲ್ಲಿ ತಗೋತೀವಿ. ಅದ್ರಲ್ಲೆಲ್ಲ ತಗೊಳ್ಳೋದು ಟ್ಯಾಗ್ ಹಿಂಗ್ ಮೇಲೆ ಬಂದಿರುತ್ತೆ. ಅಟ್ಲೀಸ್ಟ್ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ ಟ್ಯಾಗ್ ಇದೆಯಪ್ಪ ಅನ್ಬಿಟ್ಟು ಅಂತ. ನೋಡಿ, ಸುಮಾರು ಬಟ್ಟೆದು ಈಗ ಹೊಸ್ದಾಗಿ ಏನಾಗಿದೆ, ಮಿಂತ್ರದಲ್ಲಿ ಈ ತರ ಬರ್ತಾ ಇದೆ. ನಮಗೇನಪ್ಪಾ ಅಂತಂದ್ರೆ, ಇದು ಮರ್ತೋಗಿ ನಾವು ಹಾಕೊಂಡು ಇದೊಂದ್ ಸ್ವಲ್ಪ ಚುಚ್ಚುತ್ತೆ, ಒಳಗಡೆ ಟ್ಯಾಗ್ ಹಂಗೆ ಇದೆ ಅಂತ ತೆಗಿತೀವಿ. ಆದ್ರೆ ಒಂದ್ಸಲಿ ಫ್ಲಿಪ್ಕಾರ್ಟ್ ಅಲ್ಲಿ ಆಕ್ಚುಲಿ ಅದು ನಂದು ತಪ್ಪು. ಯಾಕಂದ್ರೆ ತಪ್ಪು ನಾನ್ ಮಾಡಿರೋದಲ್ವಾ. ಸೊ ನಾನು ಇವತ್ತು ಏನಕ್ಕಪ್ಪ ಇದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ಇವಾಗ ನನ್ಗೆ ಬೇಜಾರಾಗಿದೆ ಅಲ್ವಾ, ಆತರ ಯಾರಿಗೂ ಆಗ್ಬಾರ್ದು. ನಾವೇನೋ ಒಂದು ಆನ್ಲೈನ್ ಅಲ್ಲಿ ಬಟ್ಟೆ ತಗೊಂಡಿರ್ತೀವಲ್ಲ, ಬಟ್ಟೆ ತಗೊಂಡಾಗ ಅದನ್ನ ನಾವು ಒಂದಲ್ಲ ಎರಡು ಸಲ ಚೆಕ್ ಮಾಡಿ ಟ್ಯಾಗ್ ಇದೆಯಾ ಒಳಗಡೆ ಏನು ಅಂತ ಚೆಕ್ ಮಾಡಿ ಹಾಕೋಬೇಕು ಅನ್ನೋ ಒಂದು ರೀಸನ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅಂದ್ರೆ ನಮ್ಮ ಮನೇಲಿ ಬೇಡ ಅಂದ್ರು, ನನ್ನ ಮಗಳಿಗೆ ಇಷ್ಟ ಇಲ್ಲ ನಾನು ಈ ವಿಡಿಯೋ ಎಲ್ಲ ಮಾಡೋದು. ಆದ್ರೂ ನಾನು ಅಂದೆ, ಈಗ ನನ್ಗೆ ಬೇಜಾರಾಗಿದೆ ಅಲ್ವಾ, ಸೊ ನನಗೆ ಗೊತ್ತಿರೋದು 4 ಜನಕ್ಕೆ ತಿಳಿಸ್ಬೇಕು ಅನ್ನೋದೇ ನನ್ಗೆ ಯಾವಾಗ್ಲೂ ನನ್ನ ಉದ್ದೇಶ ಆಗಿರುತ್ತಲ್ವಾ. ಸೊ ನಾನೇನ್ ಮಾಡಿದೆ, ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಬಿಲ್ ಎಲ್ಲ ಮಾಡಿಸ್ಬಿಟ್ಟು ಹೊರಗಡೆ ಬರ್ತಾರಲ್ಲ, ಹೊರಗಡೆ ಸೆಕ್ಯೂರಿಟಿ ಇರ್ತಾರಲ್ವಾ, ನಮ್ ಬಿಲ್ ಮಾಡಿಸಿರೋದನ್ನ ಅವ್ರು ಚೆಕ್ ಮಾಡ್ತಾರಲ್ವಾ. ಚೆಕ್ ಮಾಡ್ಬೇಕಾದ್ರೆ ಏನಾಯ್ತು, ಚೆಕ್ ಮಾಡಿದ್ರು ಅವರು. ಮಾಡಿ ನಾನು ಏನೇನು ತಗೊಂಡಿದ್ದೆ ಎಲ್ಲ ತಗೊಂಡು ಬ್ಯಾಗ್ ತಗೊಂಡು ಹೊರಗಡೆ ಬಂದಾಗ ಕುಯ್ 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 ಅಂತ ಸೌಂಡ್ ಬಂದ್ಬಿಡ್ತು. ಸೊ ಅವಾಗ ನನ್ಗೆ ಒಂಥರ ಭಯ ಆಗೋಯ್ತು, ಏನ್ ಈ ತರ ಸೌಂಡ್ ಬರ್ತಿದೆ, ನಾನು ಏನು ಬಿಲ್ ಮಾಡ್ಸಿದೀನಲ್ವಾ, ಏನ್ರಲ್ಲಾದ್ರೂ ಟ್ಯಾಗ್ ಏನಾದ್ರು ಇದೆಯಾ, ಅಥವಾ ಏನಾದ್ರೂ ತೆಗ್ದಿಲ್ವಾ ಅಂತ ಹೇಳ್ಬಿಟ್ಟು ನಂಗೆ ಒಂದ್ ನಿಮಿಷ ಭಯ ಆಗೋಯ್ತು. ಭಯ ಆದಾಗ ಏನಾಯ್ತು, ಅವ್ರಂದ್ರು, ಮೇಡಮ್ ಯಾವ್ದೋ ಒಂದು ಇದು ಟ್ಯಾಗ್ ತೆಗ್ದಿಲ್ಲ ಅನ್ಸತ್ತೆ ಅಂತ ಹೇಳಿದ್ರು. ಸರಿ, ಮತ್ತೆ ಅವರೆಲ್ಲ ಬುಟ್ಟಿನಲ್ಲಿ ಹಾಕೊಂಡಿದ್ದೆಲ್ಲ ಬುಟ್ಟಿ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿತ್ತು. ನಾನ್ ಮುಂದೆ ಹೋಗಿ ಹಿಂದೆ ಬರ್ತಿದ್ರೆ ಸೇಮ್ ಟು ಸೇಮ್ ಅದೇ ತರ ಸೌಂಡ್ ಬರ್ತಿತ್ತು. ಸೌಂಡ್ ಬಂದಾಗ ಏನಾಯ್ತು, ಅಲ್ಲಿ ಒಬ್ರು ಮ್ಯಾನೇಜರ್ ಇದ್ರು. ಅವ್ರ ಮ್ಯಾನೇಜರ್ ಅಂದ್ರು, ಒಂದ್ಸಲಿ ಇವ್ರನ್ನ ಚೆಕ್ ಮಾಡಿ ಅಂತಂದ್ರು. ಸೀರಿಯಸ್ ಆಗಿ ನಿಜವಾಗ್ಲೂ ಹೇಳ್ತೀನಿ, ನನಗೆ ಅವತ್ತು ಎಷ್ಟು ಬೇಜಾರಾಯ್ತು ಅಂತಂದ್ರೆ, ನಾನು ಅದರಿಂದ ಆಚೆ ಬರೋದಕ್ಕೆ ನಂಗೆ ಸುಮಾರು ದಿನ ತಗೊಂತು. ಯಾಕಪ್ಪ ಅಂದ್ರೆ ಸುಮಾರು ಜನ ಇರ್ತಾರೆ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ ಒಂದ್ ಶಾಪಿಗೆ ಹೋದಾಗ, ಈಗ ಅದೊಂದು ದೊಡ್ಡ ಶಾಪ್, ಈಗ ಎಕ್ಸಾಂಪಲ್ ಒಂದ್ ವಿಶಾಲ್ ಮಾರ್ಟ್ ಮತ್ತೆ ಡಿ ಮಾರ್ಟ್ ಆತರ ಎಲ್ಲ ಇರುತ್ತಲ್ಲ, ಆತರ ಒಂದ್ ಮಾರ್ಟ್ ಅದು. ನನ್ಗೆ ಆತರ ಸೌಂಡ್ ಬರ್ತಿದ್ದಂಗೆ ಅವ್ರ ಮ್ಯಾನೇಜರ್ ಬಂದ್ ಹೇಳಿದ್ರು, ಒಂದ್ಸಲಿ ಇವ್ರನ್ನ ಕರ್ಕೊಂಡೋಗಿ ಚೆಕ್ ಮಾಡು ಅಂತ. ಅವಾಗ ಆ ಸೆಕ್ಯೂರಿಟಿ, ಲೇಡಿ ಸೆಕ್ಯೂರಿಟಿ ಏನ್ ಮಾಡಿದ್ರು, ಆ ಜಾಗದಲ್ಲಿ ನಾನು ಇದ್ದಿದ್ರು, ನಾನು ಅದನ್ನೇ ಮಾಡೋದಲ್ವಾ. ಸೊ ಅವ್ರು ಹೇಳಿದ್ರು, ಮೇಡಮ್ ನಿಮ್ಮನ್ನ ಒಂದ್ಸಲಿ ಚೆಕ್ ಮಾಡ್ಬೇಕು ಅಂದ್ರೆ, ನಾನು ಏನು ಟ್ರಾಲಿ ಇದು ಬಟ್ಟೆ ಇದೆಲ್ಲ ತಗೊಂಡಿದ್ದೆ, ಅಲ್ಲೇ ಬ್ಯಾಸ್ಕೆಟ್ ಅಲ್ಲೇ ಇಟ್ಬಿಟ್ಟೆ. ಸರಿ ಆಯ್ತು, ಚೆಕ್ ಮಾಡಿ ಅಂತ ನಾನು ಹೇಳ್ದೆ ಅವ್ರಿಗೆ. ಅವರು ಡ್ರೆಸ್ಸಿಂಗ್ ರೂಮ್ಗೆ ನನ್ನ ಕರ್ಕೊಂಡೋದ್ರು, ಚೆಕ್ ಮಾಡಿದ್ರು. ಅವಾಗ ಏನೂ ಇಲ್ಲ. ಯಾಕಂದ್ರೆ ನಾನು ಏನೋ ಒಂದು ತಗೊಂಡಿದ್ರೆ ತಾನೇ. ನನ್ಗೆ ಒಂಥರ ನಿಜ, ಯಾವ ತರ ಅಂತಂದ್ರೆ, ನಿಜ ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇದು ಒಂದು ನನಗ್ ಪಾಠ, ಅಂದ್ರೆ ಇದು ನಂದೇ ತಪ್ಪಿರೋದ್ರಿಂದ ಸೊ ನಾನು ಇದನ್ನ ನಿಮ್ಗೆ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ. ಅದಾದ್ಮೇಲೆ ಅವ್ರು ಮತ್ತೆ ನನ್ನ ಕರ್ಕೊಂಬಂದ್ರು, ಯಾರು ಲೇಡಿ ಸೆಕ್ಯೂರಿಟಿ ಕರ್ಕೊಂಬಂದ್ರು. ಸರ್, ಇದು ಚೆಕ್ ಮಾಡಿದೀನಿ, ಏನು ಇಲ್ಲ ಇವ್ರ ಹತ್ರ ಅಂತಂದ್ರು. ಮತ್ತೆ ನಾನು ಆ ಬ್ಯಾಗ್ ತಗೊಂಡ್ ಬಂದಾಗ ಮತ್ತೆ ಅದೇ ತರ ಸೌಂಡ್ ಬಂತು. ಸೌಂಡ್ ಬಂದಾಗ ಇನ್ನೊಂದು ನೆಕ್ಸ್ಟ್ ಫ್ಲೋರ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ ಒಬ್ರು ಲೇಡಿ ಸೆಕ್ಯೂರಿಟಿ ಇದ್ರು, ಅವ್ರನ್ನ ಕರೆದ್ರು. ಒಂದ್ಸಲಿ ಇವ್ರನ್ನ ಇನ್ನೊಂದ್ಸಲಿ ನೀವು ಚೆಕ್ ಮಾಡಿ ಅಂತಂದ್ರು. ಅವರು ಕೂಡ ನನ್ನನ್ನ ಕರ್ಕೊಂಡೋಗಿ ಚೆಕ್ ಮಾಡಿದ್ರು. ಅಂದ್ರೆ 2 ಸಲ ನನ್ನನ್ನ ಚೆಕ್ ಮಾಡಿದ್ರು. ನಾನಂದ್ರೆ ಏನೂ ಇಲ್ಲ, ಏನು ತಗೊಂಡಿದ್ರೆ ತಾನೇ ಸೌಂಡ್ ಬರೋದಕ್ಕೆ, ಏನಕ್ಕೆ ನನಗೆ ಯಾಕೆ ಬೇಕು ಆ ತರ ಬುದ್ಧಿ ಅಲ್ವಾ. ಅದಾದ್ಮೇಲೆ ಸೌಂಡ್ ಬಂದ್ಮೇಲೆ ಇನ್ನೊಬ್ರು ಅವ್ರಿಗಿಂತ ದೊಡ್ಡ ಮ್ಯಾನೇಜರ್ ಇದ್ರು, ಅವ್ರು ಬಂದ್ರು. ಏನಕ್ಕೆ ಇವ್ರು ಇಲ್ಲಿ ಇಷ್ಟು ಹಿಂಗೆಲ್ಲ ನಿಂತ್ಕೊಂಡಿದ್ದಾರೆ ಅಂತೇಳಿ. ಸೊ ಅವಾಗ ಏನಾಯ್ತು ಅಂತಂದ್ರೆ, ಆ ಮ್ಯಾನೇಜರ್ಗೆ ಇನ್ನೊಂದು ಲೇಡಿ ಹೇಳಿದ್ರು, ಸರಿ ಮೇಡಮ್ಗೆ ಚೆಕ್ ಮಾಡಿದೀವಿ, ಬಟ್ ಏನು ಇವ್ರ ಹತ್ರ ಇಲ್ಲ, ಏನಿಲ್ಲ, ಆದ್ರೂ ಇವರು ಮುಂದೆ ಬರ್ತಾ ಇದ್ರು, ಸೌಂಡ್ ಬರ್ತಿದೆ ಅಂತ. ಸೊ ಅವಾಗ ಅವ್ರು ನಮ್ಮ ಮ್ಯಾನೇಜರ್ ಕೇಳಿದ್ರು, ಮ್ಯಾಮ್ ನೀವು ಹಾಕಿದಿರಲ್ವಾ ಡ್ರೆಸ್ಸು, ಈ ಡ್ರೆಸ್ಸು ಏನ್ರಲ್ಲಿ ತಗೊಂಡಿದ್ದು, ಶಾಪ್ ಅಲ್ಲಿ ತಗೊಂಡ್ರ ಆನ್ಲೈನ್ ಅಂತ. ಆಗ ನಾನು ಹೇಳ್ದೆ, ಸರ್ ಇದು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು, ಇವತ್ತು ಬೆಳಗ್ಗೆನೆ ಬಂತು ಸರ್, ನಾನು ಸಂಜೆ ಇದನ್ನ ಹಾಕೊಂಡು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತಂದೆ. ಸೊ ಅವ್ರು ನನ್ಗೆ ಅವಾಗ ಹೇಳಿದ್ರು, ಮೇಡಮ್ ಇದು ನೀವು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದಲ್ಲ, ಒಳಗಡೆ ಒಂದ್ ಟ್ಯಾಗ್ ತರ ಇರುತ್ತೆ, ಕೆಲವೊಂದೊಂದು ಬಟ್ಟೆಗಳಿಗೆ ಅದೇ ತರನೇ ಬರೋದು, ಹಂಗಾಗಿ ಸೌಂಡ್ ಬರ್ತಿದೆ. ನೀವು ಯಾವಾಗ್ಲೂ ಅಷ್ಟೇ ಆನ್ಲೈನ್ ಅಲ್ಲಿ ತಗೊಳ್ಳೋ ಬಟ್ಟೆನ ಒಂದಲ್ಲ 2 ಸಲ ಕೆಲವೊಂದೊಂದು ಬಟ್ಟೆಗಳಿಗೆ ಅವ್ರು ತೋರಿಸಿದ್ರು ನನಗೆ. ಕೆಲವೊಂದೊಂದು ಬಟ್ಟೆಗಳಿಗೆ ನೋಡಿ ಇದೇ ತರ ಮೇಲೆ ಟ್ಯಾಗ್ ಕೊಟ್ಟಿರ್ತಾರೆ ನೋಡಿ, ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಈ ತರ ಇದೆ.
ಇದು ನಾವ್ ಹಂಗೆ ಗೊತ್ತಿಲ್ಲದೆ ನಾವ್ ಹಿಂಗ್ ಹಾಕೊಂಡಾಗ ಅಟ್ಲೀಸ್ಟ್ ಉದ್ದದ್ದು ಇವಾಗ ಇಲ್ಲೆಲ್ಲೋ ಟ್ಯಾಗ್ ಇರುತ್ತೆ ಅಂದ್ರೆ ಸ್ವಲ್ಪ ಚುಚ್ಚುತ್ತೆ. ಅದೇನಾಗೋಗಿದೆ, ಇಲ್ಲಿ ಬಂದ್ಬಿಟ್ಟಿತ್ತು ಟ್ಯಾಗು ಇಲ್ಲೆಲ್ಲೋ. ಸೊ ಅದ್ ನನ್ಗೇನು ಚುಚ್ಚೋ ತರ ಅನಿಸ್ತಾ ಇಲ್ಲ. ನಾನು ಸ್ವಲ್ಪ ಲಾಂಗ್ ಗೌನ್ ತರ ತಗೊಂಡಿದ್ದು, ನಂಗೆಲ್ಲೂ ಚುಚ್ತಾನೂ ಇರ್ಲಿಲ್ವಲ್ಲ. ನಾನೇನ್ ಮಾಡಿದೆ, ಬಂದಿದೆ ಖುಷಿಯಾಗಿ ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ನಾನು ಹೋಗ್ಬಿಟ್ಟೆ ಶಾಪಿಂಗ್ ಮಾಡೋದಕ್ಕೆ. ಸೊ ಯಾಕೆ ನಾನು ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನಂತರ ತುಂಬಾ ಜನ ಇರ್ತಾರೆ, ನನಗಂತೂ ಬಟ್ಟೆ ಹುಚ್ಚು. ಯಾಕಪ್ಪ ಅಂದ್ರೆ ನಾನು ಏನ್ದ್ರಲ್ಲದು ಬಟ್ಟೆಗಳು ಆರ್ಡರ್ ಮಾಡಿದ್ರೆ ನಾನು ಆಫೀಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಫಸ್ಟ್ ನಾನು ಹಾಕಿ ನೋಡ್ಬಿಡ್ಬೇಕು. ಅಂದ್ರೆ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ, ಇಲ್ಲಾಂದ್ರೆ ಸ್ವಲ್ಪ ಲೂಸ್ ಇದೆಯಾ, ಟೈಟ್ ಇದೆಯಾ, ನಂಗೆ ಸ್ವಲ್ಪ ಆತರ ಬುದ್ಧಿ. ಅವತ್ತು ನಾನು ಒಂದು ದಿನ ಅದನ್ನ ಟ್ಯಾಗ್ ಎಲ್ಲ ಚೆಕ್ ಮಾಡದೆ ಹಾಕೊಂಡು ಹೋಗಿದ್ದಕ್ಕೆ ನನ್ಗೆ ಲೈಫಲ್ಲಿ ಇದೊಂದು ಪಾಠ. ಯಾವ ತರ ಅಂದ್ರೆ, ನಾವ್ ಏನೇ ಹೊಸ ಬಟ್ಟೆ ತಗೊಂಡ್ರು, ಅದು ಆನ್ಲೈನ್ ಅಲ್ಲಿ ತಗೊಳ್ಳಿ ಆಫ್ಲೈನ್ ಅಲ್ಲಿ ತಗೊಳ್ಳಿ, ಒಂದ್ಸಲಿ ನೀಟಾಗಿ ಚೆಕ್ ಮಾಡಿ ಹಾಕೋಬೇಕು. ಇದು ಎಷ್ಟು ಅಂದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಅಂತಂದ್ರೆ, ಈಗ ಒಂದೊಂದು 10 ಜನ ಇದ್ರೆ ಅವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರೆ, ಅಂದ್ರೆ ಅವ್ರ ತಲೆನಲ್ಲಿ ಏನ್ ಬಂದಿರುತ್ತೆ ಅಂದ್ರೆ, ಈ ಅಮ್ಮ ನೋಡೋದಕ್ಕೆ 2 ಎಳೆ ಮಾಂಗಲ್ಯ ಚೈನ್ ಹಾಕಿದಾಳೆ, ಈ ತರ ರೆಡಿ ಆಗ್ಬಿಟ್ಟು ಬಂದಿದ್ದಾಳೆ, ಈ ಅಮ್ಮ ಏನಾದ್ರು ಕಳ್ತನ ಮಾಡ್ಬಿಟ್ಟಿದಾಳ ಅಂದ್ರೆ ಅವ್ರ ತಲೆನಲ್ಲಿ ಅವರೆಲ್ಲ ನನ್ನನ್ನ ನೋಡ್ತಿದ್ರಲ್ಲ, ಅವ್ರ ತಲೆನಲ್ಲಿ ಅದೇ ತರ ಬಂದಿರುತ್ತೆ, ಅವ್ರೇನೋ ಕಳ್ತನ ಮಾಡಿದಾರೆ, ಅದಕ್ಕೆ ಸೆಕ್ಯೂರಿಟಿ ಇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಚೆಕ್ ಮಾಡೋದಕ್ಕೆ ಅಂತ. ಸೊ ಅಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ನನ್ ಬಟ್ಟೆ ಒಳಗಡೆ, ನಾನು ತಗೊಂಡಿರೋ ಬಟ್ಟೆ ಒಳಗಡೆ ಟ್ಯಾಗ್ ಕಿತ್ತಿರಲಿಲ್ಲ. ಸೊ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರೇ ಆಗ್ಲಿ, ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ, ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ನಾನು ಇದೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ಅಷ್ಟೇ, ಏನೇ ಒಂದ್ ಹೇಳಿದ್ರು ಅದು 4 ಜನಕ್ಕೆ ಹೆಲ್ಪ್ ಆಗ್ಬೇಕು. ಇಲ್ಲಾಂದ್ರೆ ನನ್ನ ನಿಜ ಜೀವನದಲ್ಲಿ ಏನಾಗಿರುತ್ತೆ ನಾನು ಅಷ್ಟೇ ಹೇಳೋದು. ಅದ್ ಬಿಟ್ಟು ಏನೇನೋ ಗಾಸಿಪ್ ಕೊಡೋದಾಗ್ಲಿ, ಏನೇನೋ ವ್ಯೂಸ್ಗೆ ಲೈಕ್ಗೋಸ್ಕರ ಅಥವಾ ಫಾಲೋವರ್ಸ್ಗೋಸ್ಕರ ಖಂಡಿತವಾಗ್ಲೂ ನಾನು ಇಲ್ದೇ ಇರೋದೆಲ್ಲ ನಾನು ಮಾತಾಡೋದಕ್ಕೆ ಹೋಗಲ್ಲ. ಸೊ ಯಾರೆಲ್ಲ ಈ ನನ್ನ ಒಂದು ವಿಡಿಯೋ ನೋಡ್ತೀರಾ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈಗ ಕೆಲವೊಬ್ಬೊಬ್ರು ನಂತರ ಆತುರಗೆಟ್ಟದವ್ರು ಇರ್ತಾರೆ, ಹೊಸ ಬಟ್ಟೆ ಬಂದಿದೆ ತಗೊಳ್ಳೋಣ, ಹಾಕೊಳ್ಳೋಣ, ಶಾಪಿಂಗ್ ಹೋಗೋಣ ಅಂತ. ಸೊ ನೀವು ಏನೇ ಹೊಸ ಬಟ್ಟೆ ಆನ್ಲೈನ್ ಗಳಲ್ಲಿ ತಗೊಂಡ್ರು ಕೂಡ ಒಂದಲ್ಲ 2 ಸಲ ಟ್ಯಾಗು, ಕೆಲವೊಂದೊಂದಕ್ಕೆ ಪ್ಯಾಂಟ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ, ಕೆಲವೊಂದೊಂದ್ಸಲಿ ಟ್ಯಾಗು, ಕೆಲವೊಂದ್ಸಲಿ ಒಳಗ್ ಟಾಪ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿರ್ತಾರೆ. ಬಟ್ ಈಗೆಲ್ಲ ಬರ್ತಿರೋ ಬಟ್ಟೆಗಳಿಗೆ ಹಿಂಗ್ ಕೊಡ್ತಿದ್ದಾರೆ, ಇದು ಬೆಸ್ಟ್. ಯಾಕೇಳಿ, ನಾನು ಅಪ್ಪಿತಪ್ಪಿ ಮರ್ತೋಗಿ ಹಾಕೊಂಡ್ರು ಈಗ ಚುಚ್ತಾ ಇರುತ್ತೆ, ಅವಾಗಾದ್ರೂ ಗೊತ್ತಾಗುತ್ತೆ ಒಳಗಡೆ ಟ್ಯಾಗ್ ಇದೆ ಅಪ್ಪ ಅಂತ. ಸೊ ನನ್ಗೆ ಆಗಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಆಗ್ಬಾರ್ದು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ, ನಾನು ಈ ವಿಡಿಯೋದಲ್ಲಿ ನಾನು ಸುಮ್ನೆ ಇಲ್ಲಿ ನಗ್ತಾ ಹೇಳ್ತಾ ಇದೀನಿ, ಬಟ್ ನನ್ಗದು ಇಲ್ಲಿ ತುಂಬಾ ಹೋಗಿ ಅಂದ್ರೆ ನೋವು ಕೂತ್ಕೊಂಡ್ಬಿಡ್ತು. ಅಯ್ಯೋ, ಇಷ್ಟೊಂದ್ ಜನ ನನ್ನನ್ನ ನೋಡ್ಬಿಟ್ರಲ್ಲಪ್ಪ ಅಂತ. ಅದು ತಪ್ಪು ನಂದೆ, ಆಕ್ಚುಲಿ ಅಲ್ಲಿ ಯಾರ್ದು ತಪ್ಪಲ್ಲ. ಈಗ ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರು ಕೂಡ ನಾನು ಹಂಗೆ ಅನ್ಕೋದು, ಇವಮ್ಮ ಏನಾದ್ರು ಕಳ್ತನ ಮಾಡ್ಬಿಟ್ಟಿದ್ದಾಳೇನೋ, ಅದಕ್ಕೆ ಇವ್ರು ಹಿಂಗೆ ಚೆಕ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅದು ಕಾಮನು, ಅದು ತಪ್ಪಲ್ಲ. ಈ ಕಡೆ ಆ ಲೇಡಿ ಸೆಕ್ಯೂರಿಟಿದು ತಪ್ಪಲ್ಲ, ಮ್ಯಾನೇಜರ್ದು ತಪ್ಪಲ್ಲ, ತಪ್ಪು ಬಂದು ನಂದು. ಟ್ಯಾಗ್ ತೆಗಿದೆ ಹಾಕೊಂಡ್ ಹೋಗಿರೋದು ನಂದೇ ಅಲ್ವಾ. ಸೊ ನಾನು ಈ ವಿಡಿಯೋನ ಎಲ್ಲಾರ್ಗೂ ಗೊತ್ತಾಗ್ಲಿ, ನಾಳೆ ದಿನ ಯಾರಾದ್ರೂ ಸಹ ಆನ್ಲೈನ್ ಅಲ್ಲಿ ಬಟ್ಟೆ ಹಾಕೊಂಡ್ ಹೋಗೋರು ಈ ತಪ್ಪು ಮಾಡ್ಬಾರ್ದು ಅನ್ನೋ ಒಂದ್ ರೀಸನ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಯಾರೆಲ್ಲ ನನ್ ವಿಡಿಯೋ ನೋಡ್ತೀರಾ, ಆದಷ್ಟು ಜನ ಶೇರ್ ಮಾಡಿ, ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಹೇಳಿರೋ ಈ ನನ್ನ ಮಾತುಗಳು ಕೆಲವೊಬ್ಬರಿಗೆ ತಲೆಗೆ ಹೋಗುತ್ತೆ, ಕೆಲವೊಬ್ಬರಿಗೆ ಕಿವಿಗೆ ಹೋಗುತ್ತೆ. ಸೊ ಅವರು ಒಂದು ಆನ್ಲೈನ್ ಡ್ರೆಸ್ ಹಾಕೋಬೇಕಾದ್ರೆ 1-2 ಸಲ ಚೆಕ್ ಮಾಡಿ ಹಾಕೋತಾರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಕಮೆಂಟ್ ಮಾಡಿ. ನಾನು ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದೀನಿ. ನನ್ಗೆ ಇದೇ ತರ ಸಪೋರ್ಟ್ ಮಾಡಿ. ಆಕ್ಚುಲಿ ಇತ್ತೀಚೆಗೆ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೋ ಒಬ್ಬೊಬ್ರು ನಂಗೆ ಗೊತ್ತು ಯಾರೆಲ್ಲ ನನ್ಗೆ ಬ್ಯಾಡ್ ಕಮೆಂಟ್ ಆಗ್ತಾರೆ, ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಅವ್ರಿಗೂ ಉತ್ತರ ಕೊಡ್ತೀನಿ. ಅದು ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅವಾಗ ನಾನು ಉತ್ತರ ಕೊಡ್ತೀನಿ. ಯಾರೆಲ್ಲ ನನ್ಗೆ ಬೇಕಂತ ಫೇಕ್ ಐಡಿ ಓಪನ್ ಮಾಡಿ, ಅಂದ್ರೆ ತುಂಬಾ ದೂರದಲ್ಲಿರೋರೆಲ್ಲ ಯಾರು ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇರಲ್ವಲ್ಲ, ತುಂಬಾ ಹತ್ತಿರದಲ್ಲಿರೋರೇ ಮಾಡಿರ್ತಾರೆ. ಸೊ ನಾನು ಇನ್ನೊಂದು ಸ್ವಲ್ಪ ದಿನ ಅದನ್ನು ರಿವೀಲ್ ಮಾಡ್ತೀನಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ಇದೇ ತರನೇ. ಲವ್ ಯು ಆಲ್.